ಪಾರ್ಶ್ವವಾಯು ಪೀಡಿತರ ಆಗಿದೆಯಾ ಮತ್ತು ಅವರ ಅದರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡ್ತಾ ಇದ್ವಿ. ಅಂದರೆ ಸ್ಟ್ರೋಕನ್ನು ಹೇಗೆ ಕಮ್ಮಿ ಮಾಡ್ಬೋದು, ಬ್ರೈನ್ ಸ್ಟ್ರೋಕ್ ನಂತರ ಆಗುವಂಥ ತೊಂದರೆಗಳನ್ನು ಹೇಗೆ ನಾವು ಸರಿಪಡಿಸ್ಬೋದು ಅನ್ನೋದು ಒಂದು ವೈಜ್ಞಾನಿಕ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಡಿ ಸಿ ಇಂಟರ್ನ್ಯಾಷನಲ್ ಸ್ಟ್ರೋಕ್ ರಿಹ್ಯಾಬಿಲಿಟೇಷನ್ ಸರ್ವಿಸ್ ಸಂಸ್ಥೆಯಲ್ಲಿ ನಾವು ಅದ್ರ ಬಗ್ಗೆ ವರ್ಕ್ ಮಾಡ್ತೇವೆ. ಇದರಲ್ಲಿ ನಮ್ಮ ಉದ್ದೇಶ ಏನಂದರೆ, ಈ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೋಕ್ ಅಂದರೆ ಬ್ರೈನ್ ಸ್ಟ್ರೋಕ್, ಕನ್ನಡದಲ್ಲಿ ಮೆದುಳಿನ ಆಘಾತ ಅಂತಾರೆ, ಅದು ಹೆಚ್ಚಾಗ್ತಾ ಇದೆ. ಇದರಲ್ಲಿ ಅದರ ಬಗ್ಗೆ ಈವನ್ ನಮ್ಮ ಹೊರದೇಶಗಳ ಕಂಪೇರ್ ಮಾಡಿದ್ರೆ ನಮ್ಮ ಇದರಲ್ಲಿ ಸ್ವಲ್ಪ ಕಮ್ಮಿ, ಆದಷ್ಟು ಅವೇರ್ನೆಸ್ಸು ಚಿಕಿತ್ಸೆಗಿರುವಂಥ ಇದು ಕಮ್ಮಿ ಇದೆ. ಆ್ಯಕ್ಚುಲಿ ಇದರಲ್ಲಿ ಬೇಸಿಕ್ ಫೆಸಿಲಿಟೀಸ್ಗಳು ಕಮ್ಮಿ ಇದೆ. ಬೇಸಿಕ್ ಫೆಸಿಲಿಟೀಸ್ ಅಂದರೆ ಸ್ಟ್ರೋಕ್ ಆಗೋ ತನಕ ಆದಮೇಲೆ ಪ್ಲಸ್ ಆಮೇಲೆ ಹಾಸ್ಪಿಟ್ಲಿಂದ ಹೊರಬರೋ ತನಕ ಎಲ್ಲ ಚಿಕಿತ್ಸೆಗಳು ಚೆನ್ನಾಗಿರುತ್ತೆ. ಬಟ್ ಸ್ಟ್ರೋಕ್ ಆದ ಹೊರ ಬಂದ ಮೇಲೆ ಅಲ್ಲಿಂದ ಏನಂದರೆ ರೋಗಿಗಳಿಗೆ ತೊಂದರೆ ಶುರು ಆಗುತ್ತೆ. ಏನಂದರೆ ಹೇಗೆ ಬರಬೇಕು, ಒಂದು ಸೈಡು ವೀಕ್ನೆಸ್ ಇರುತ್ತೆ. ಆ ತೊಂದರೆಗಳನ್ನು ಹೇಗೆ ಕಮ್ಮಿ ಮಾಡೋದು ಅನ್ನೋದು ಇದುವರೆಗೂ ಅದ್ರ ಬಗ್ಗೆ ರಿಸರ್ಚ್ಗಳು ನಡೀತಾ ಇಲ್ಲ. ಅದು ಎಸ್ಪೆಷಲಿ ನಮ್ಮ ದೇಶದಲ್ಲಿ, ಹೊರ ದೇಶದಲ್ಲಿ ಕಂಪೇರ್ ಮಾಡಿದರೆ ಸುಮಾರು ನಮಗೆ ಒಂದು ರಿಸರ್ಚ್ ಏನು ಹೇಳುತ್ತಂದರೆ, ಸುಮಾರು ನಮ್ಮ ದೇಶದ 60% ಜನಗಳಿಗೆ ಇದರಲ್ಲಿ ಈ ಲಕ್ವ ಅಂದರೆ ಏನಂತ ಗೊತ್ತಿಲ್ಲ, ಬ್ರೈನ್ ಡ್ಯಾಮೇಜ್ ಅನ್ನೋದು ಏನಕ್ಕೆ ಬರುತ್ತೆ ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ಇದೆ ಅವರೆಲ್ಲ ತಿಳ್ಕೊಂಡಿರೋದನ್ನೇ ಬಲ ಹೋಯ್ತು ಅಂದರೆ ರಕ್ತ ಕಮ್ಮಿ ಆಗ್ಬಿಟ್ಟಿದೆ ಇದರಲ್ಲಿ, ಅದು ರಕ್ತ ಚಲನೆ ಇಲ್ಲ ಅಂತ ಒಂದು ಮೂಢನಂಬಿಕೆಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅಂದರೆ ಜನಗಳು ಏನು ಮಾಡ್ತಾರೆ, ಹೆಚ್ಚಿನ ಇದನ್ನ ನರರೋಗ ತಜ್ಞನ ಸಲಹೆಯನ್ನು ಕಡೆಗಣಿಸಿ ಇದರಲ್ಲಿ ಅವೈಜ್ಞಾನಿಕ ಪದ್ಧತಿಗಳತ್ತ ಜನಗಳು ತುಂಬ ವಾಲ್ತಾ ಇದ್ದಾರೆ. ಆ್ಯಕ್ಚುಲಿ ಇದನ್ನು ನಾವು ತಪ್ಪಿಸ್ಬೇಕು. ಆ್ಯಕ್ಚುಲಿ ಇದರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಈ ಓಲ್ಡ್ ಸ್ಟ್ರೋಕ್ ಬಗ್ಗೆ ನಾವು ಸಾಕಷ್ಟು ಸ್ಟಡಿ ಮಾಡ್ತಾ ಇದ್ದೀವಿ. ಇದು ನಾವೇನಂದರೆ ಅರೌಂಡ್ ದ ವರ್ಲ್ಡ್, ಈಗ ಅಮೆರಿಕದಲ್ಲಾಗ್ಬೋದು, ಇವರು ಅಲ್ಲಿ ತಜ್ಞರಿಂದ ನಾವು ಮಾಹಿತಿಗಳನ್ನು ವಿನಿಮಯ ಮಾಡಿಕೊಂಡು ಸ್ಟ್ರೋಕ್ ಬಗ್ಗೆ ಲಕ್ವ ತಜ್ಞರಿಂದ ನಾವು ವಿನಿಮಯ ಮಾಡ್ಕೊಂಡ್ಬಿಟ್ಟು ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೇವೆ. ಇದರಿಂದ ನಾವು ಕಂಡುಕೊಂಡಿದ್ದೇವೆ, ಸ್ಟ್ರೋಕ್ ಎಷ್ಟೇ ಹಳೆಯದಾಗಿದ್ರು, 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 15 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ಮತ್ತು ಯಾವುದೇ ಏಜ್ ಆಗಿರ್ಬೋದು, ನಿಮಗೆ 10 ವರ್ಷ ಆಗಿರ್ಬೋದು ಅಥವಾ 95 ವರ್ಷ ಆಗಿರ್ಬೋದು. ಆ್ಯಕ್ಚುಲಿ ಇದರಲ್ಲಿ ಯಾವುದೇ ಇದರಲ್ಲಿ ಇದು ರೋಗಿನ ನಾವು ಗುಣಪಡಿಸ್ಬೋದು. ನಾವು 100% ಅಲ್ಲದೆ ಇರೋದು ಒಂದು 90-95% ಅಂತ ನಾವು ಸರಿ ಮಾಡ್ಬೋದು ಅನ್ನೋದನ್ನು ನಾವು ಕಂಡುಹಿಡ್ಕೊಂಡಿದ್ದೇವೆ. ನಮ್ಮಲ್ಲಿ ಹೇಳಬೇಕಂದ್ರೆ 7 ವರ್ಷದ ಹಳೆ ಸ್ಟ್ರೋಕ್ ಇದ್ದಾರೆ, 7 ವರ್ಷದ ಹಳೆ ಲಕ್ವ ಮಾಡಿದವರು ಈಗ ನಮಗೆ ಚೆನ್ನಾಗಿ ರಿಕವರ್ ಆಗ್ತಾ ಇದ್ದಾರೆ. ಅದೇ ರೀತಿ ನಿಮ್ಗೆ ಅವರು 7 ವರ್ಷ ಏನೂ ಆಗದೆ ಇದರಲ್ಲಿ ಕೇವಲ ಒಂದು 8-9 ತಿಂಗಳಲ್ಲೇ ಎಷ್ಟೊಂದು ಗುಣ ಆಗಿದ್ದಾರೆ. ಇದರಲ್ಲಿ ಈವನ್ 13 ವರ್ಷದ ಲಕ್ವ ಪೇಷಂಟ್ಸು ಗುಣ ಆಗಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ಅವರು ವಾಕ್ ಮಾಡೋ ಹಂತಕ್ಕೆ ಬಂದಿದ್ದಾರೆ, ಕೈ ಎತ್ತುವ ಹಂತಕ್ಕೆ ಬಂದಿದ್ದಾರೆ. ಇನ್ನೊಬ್ಬರು ಸಹ 7 ವರ್ಷ, ಅವರು ಸಹ ಇದು ಒಂದು ಕೆಲಸ ಮಾಡೋ ಹಂತಕ್ಕೆ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಸುಮಾರು 80 ವರ್ಷದ ಲೇಡಿ ಇದ್ದಾರೆ, ಅವರು ಸಹ ಈಗ ನಡೆಯೋ ಹಂತಕ್ಕೆ ಬಂದಿದ್ದಾರೆ. 3 ವರ್ಷ ಅವರು ಮಲ್ಕೊಂಡಿದ್ದ ಪೇಷಂಟು. ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಈ ಥರ ರೋಗಿಗಳನ್ನು ಗುರುತಿಸ್ಬಿಟ್ಟು ಇದರಲ್ಲಿ ನಾವು ಅವ್ರುಗಳನ್ನ ಹೆಕ್ಕಿ ತೆಗಿತಾ ಇದ್ದೀವಿ. ಸೊಸೈಟಿಯಿಂದ ತೆಗೆದುಬಿಟ್ಟು ಅವ್ರನ್ನ ಮತ್ತೆ ಮೊದಲನೇ ಸ್ಥಿತಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ, ಹಾಗೆ ಅದರ ಬಗ್ಗೆ ರಿಸರ್ಚ್ ಸಹ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟ್ ಇದೆ ಇದರಲ್ಲಿ. ಹಾಗಾಗಿ ನಾವು ಹೇಳೋದೇನೆಂದರೆ, ವೈಜ್ಞಾನಿಕ ರೀತಿಯಲ್ಲಿ ನಾವು ಚಿಕಿತ್ಸೆಗಳನ್ನು ಕೊಡೋದ್ರಿಂದ ರೋಗಿಗಳು ಬೇಗನೂ ಗುಣವಂತಾರೆ ಮತ್ತು ಹೆಚ್ಚೆಚ್ಚು ನಾರ್ಮಲ್ ಹಂತಕ್ಕೆ ಬರ್ತಾರೆ. ಆ್ಯಕ್ಚುಲಿ ಇದು ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ರಾಮನ್ ರಮೇಶ್ ಅಂತ, ಅವರು ಕೆನರಾ ಬ್ಯಾಂಕ್ನಲ್ಲಿ ಮುಂಚೆ BGM ಆಗಿ ಕೆಲಸ ಮಾಡಿ 2011ರಲ್ಲಿ ರಿಟೈರ್ ಆಗಿ 6 ಮಂತ್ಸಿಗೆ ಅವರಿಗೆ ಸ್ಟ್ರೋಕ್ ಆಯಿತು. ಸ್ಟ್ರೋಕ್ ಆದಾಗ ರೈಟ್ ಸೈಡ್ ಟೋಟಲಿ ಪ್ಯಾರಲೈಸ್ ಆಗಿ ಈ ವಾಸ್ ಆಲ್ಮೋಸ್ಟ್ ಬೆಡ್ ರಿಡನ್. ಅವರಿಗೆ ಮಾತು ವಾಯ್ಸು ಇರಲಿಲ್ಲ. ಆಮೇಲೆ ರೈಟ್ ಸೈಡ್ ಕಂಪ್ಲೀಟಾಗಿ ಪ್ಯಾರಲೈಸ್ ಆಗಿತ್ತು. ಸೊ ಅದಾದ್ಮೇಲಿಂದ ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ ವಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಅವಾಗ ಜನರಲ್ ಫಿಸಿಯೋಥೆರಪಿ ಅದೆಲ್ಲ ಮಾಡಿಸಿ ಟ್ರೈ ಮಾಡಿದೆ. ಬಟ್ ಹಿ ವಾಸ್ ಅನೇಬಲ್ ಟು ವಾಕ್ ಆ್ಯಂಡ್ ಏನು ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇಲ್ಲಿಗೆ ಕರ್ಕೊಂಡು ಬಂದಾಗಿಂದ ತುಂಬಾ ಡ್ರಾಸ್ಟಿಕ್ ಚೇಂಜಸ್ ಇದೆ. ಆ್ಯಂಡ್ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗಿದೆ. ಹ್ಯಾಂಡ್ ಮೂವ್ಮೆಂಟು ಅಥವಾ ಕಾಲ್ ಮೂವ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇವಾಗ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಗಿ ನಡೆಯೋ ಲೆವೆಲ್ಗೆ ಬಂದಿದ್ದಾರೆ ಅಂತ ಹೇಳಬೇಕು ಇಲ್ಲಿ ಬಂದಮೇಲೆ.